ಬೆಂಗಳೂರಿನಲ್ಲಿ 60% ಕಮಿಷನ್ ಸತ್ಯ ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಅನ್ನೋದು ಸತ್ಯ ಇದು ಅಂತ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಗುತ್ತಿಗೆದಾರರು ಸೆಂಚುರಿ ಕ್ಲಬ್ನಲ್ಲಿ ಸಭೆ ನಡೆಸಿದ್ರು. ಯಾರ್ಯಾರಿಗೆ ಎಷ್ಟು ಕಮಿಷನ್ ಅಂತ ಚರ್ಚೆ ಮಾಡಿದ್ದಾರೆ. ಕಮಿಷನ್ ವಿವರವನ್ನ ಬಿಚ್ಚಿಟ್ಟಿದ್ದಾರೆ ಎಂಎಲ್ಸಿ ಸಿಟಿ ರವಿ. ವರ್ಕ್ ಆರ್ಡರ್ಗೆ 15ರಿಂದ 18% ಕಮಿಷನ್ ಕೊಡಬೇಕಂತ. ಎಂಜಿನಿಯರ್ಗಳಿಗೆ 13ರಿಂದ 15% ಕಮಿಷನ್ ಕೊಡಬೇಕು. ಇದು ಸಿಟಿ ರವಿ ಕೊಟ್ಟಂತಹ ಡೀಟೇಲ್. ಇದು ಜಿಎಸ್ಟಿ 18%, 1% ಸೆಸ್, 1% ಸಿಬಿಇ, ಎಲ್ಒಸಿಗೆ 7ರಿಂದ 12% ಕಮಿಷನ್ ಕೊಡಬೇಕು. ಒಟ್ಟು 64ರಿಂದ 67% ಕಮಿಷನ್ ಕೊಡಬೇಕು. ಇಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿದೆ ಅಂತ ಆರೋಪ ಮಾಡಿದ್ದಾರೆ ಸಿಟಿ ರವಿ. ಇರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದೆ. 60% ಕ್ರಾಸ್ ಆಗಿದೆ ಅನ್ನೋದು ಕೇವಲ ಆರೋಪ ಅಲ್ಲ, ಅದೊಂದು ವಾಸ್ತವಿಕ ಸತ್ಯ. ಇತ್ತೀಚೆಗೆ BBMPಗೆ ಗುತ್ತಿಗೆದಾರರ ಸಭೆ ಬೆಂಗಳೂರಿನ ಸೆಂಚುರಿ ಕ್ಲಬ್ನಲ್ಲಿ ನಡೀತು. ಆ ಸಭೆಯಲ್ಲಿ ಗುತ್ತಿಗೆದಾರರು ಏನೇನು ಮಾತಾಡಿದ್ದಾರೆ ಅನ್ನುವಂಥ ಕ್ಲಿಪ್ಪಿಂಗ್ಸ್ನ ಪರಿಶೀಲನೆ ಮಾಡಿದ್ರೆ ಅವರ ನೋವಿನ ಧ್ವನಿ ಅರ್ಥ ಆಗುತ್ತೆ. ಅವರು ಎಳೆಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅಂಥೇಳಿ. ವರ್ಕ್ ಆರ್ಡ್ರ್ ತಗೊಳ್ಳೋಕ್ಕೆ ಮುಂಚೆ ಒಂದು ಕೆಲಸ ವರ್ಕ್ ಆರ್ಡ್ರ್ ತಗೊಳ್ಳೋಕ್ಕೆ ಮುಂಚೆ 15ರಿಂದ 18% ವರ್ಕ್ ಆರ್ಡ್ರ್ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ, ದುಡ್ಡು ಲಂಚ ಕೊಡಬೇಕಾಗುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿಂದ AE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%. ಆಮೇಲೆ LOC ತಗೊಳ್ಳೋಕ್ಕೆ ಮಿನಿಮಮ್ 7%ಇಂದ 12% ಕೊಡಬೇಕು. LOC ತಗೊಳ್ಳೋಕ್ಕೆ 33 ಪ್ಲಸ್ 12 ಅಂದರೆ 45% ಆಯಿತು. 18% GST, 1% ಸೆಸ್ಸು, ಇನ್ನೊಂದು % CBE. ಇದಿಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.